ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನಿಮ್ಮ ವಿವಾಹ ಪ್ರಮಾಣ ಪತ್ರವನ್ನು ಆನ್ಲೈನ್ನಿಂದ ಡೌನ್ಲೋಡ್ ಮಾಡುವಂಥ ಒಂದು ಪ್ರೊಸೀಜರನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಸಿಂಪಲ್ ಆಗಿದೆ. ಬೇಕಾಗಿರೋ ಮಾಹಿತಿಯನ್ನು ಪೂರ್ತಿಯಾಗಿ ಪಡೆದುಕೊಳ್ಳಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು, ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದೀರೋ, ಮೊದಲು ಬಾರಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಮೊದಲು ನೀವು ನಿಮ್ಮ ವಿವಾಹ ಪ್ರಮಾಣ ಪತ್ರವನ್ನು ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರುವಂಥ ಈ ಒಂದು ಕಾವೇರಿ ಆನ್ಲೈನ್ ಸರ್ವಿಸಸ್ ಈ ಒಂದು ಪೋರ್ಟಲ್ನಲ್ಲಿ ಮೊದಲು ನೀವು ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ. ರಿಜಿಸ್ಟರ್ ಆಗಿದ್ದರೆ ನಿಮಗೆ ಯೂಸರ್ ನೇಮು ಪಾಸ್ವರ್ಡು ನಿಮ್ಮ ಮೇಲ್ ಐ ಡಿಗೆ ಬಂದಿರುತ್ತೆ. ಬಂದಿರುವಂಥ ಮೇಲ್ ಐ ಡಿಗೆ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಈ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗತ್ತೆ. ನೀವಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹಾಕಬೇಕಾಗತ್ತೆ. ನಾನು ಆಲ್ರೆಡಿ ಹಾಕಿದ್ದೇನೆ. ಸೊ ನೀವು ಇದೇ ಥರ ನಿಮ್ಮ ಯೂಸರ್ ನೇಮು ಪಾಸ್ವರ್ಡು ಕೇಸ್ ಸೆನ್ಸಿಟಿವ್ ಇರುತ್ತೆ, ಅದನ್ನು ನೋಡಿಬಿಟ್ಟು ಇದರಲ್ಲಿ ಹಾಕಿ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಸ್ಮಾಲ್ ಇದ್ದರೆ ಸ್ಮಾಲು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ಲು ಕರೆಕ್ಟಾಗಿ ನೋಡಿಬಿಟ್ಟು ಹಾಕಿ. ಇವಾಗ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ OTP ಬರುತ್ತೆ, 4 ನಂಬರಿಂದು. ಆ ನಂಬರನ್ನು ನೀವು ಇಲ್ಲಿ ಮತ್ತೆ ವೆರಿಫೈ ಮಾಡಲಿಕ್ಕೆ ಹಾಕಲೇಬೇಕು. OTP ಥ್ರೂ ಲಾಗಿನ್ ಆಗುತ್ತೆ ಇದು. ಇವಾಗ ನೋಡಿ ಈ ಥರ ನಿಮ್ಮ ಆನ್ಲೈನ್ ವೆಬ್ಸೈಟು ಹೋಮ್ ಪೇಜ್ ಈ ಥರ ಇರುತ್ತೆ, ಕಾವೇರಿ ಆನ್ಲೈನ್ ಸರ್ವಿಸಸ್ಸು. ಇಲ್ಲಿ ನೋಡಿ ಲಾಗೌಟ್ ಅಂತ ಹೇಳಿ ಬಂದಿದೆ. ನಂತರ ಇಲ್ಲಿ ಪ್ರೊಫೈಲ್ ಕೂಡ ಓಪನ್ ಆಗಿದೆ. ಈ ಥರ ಒಂದು ವೆಬ್ಸೈಟಿಗೆ ಬಂದಾಗ ನೀವು ಇವಾಗ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂಥ ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡು ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಾವಿವಾಗ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ, ರಿಜಿಸ್ಟ್ರೇಷನ್ ಆಗಿರುವಂಥ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಸೊ ಹಾಗಿದ್ರೆ ನಾವಿಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಸರ್ಟಿಫೈಡ್ ಕಾಪಿ ಆನ್ಲೈನ್ CC ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಸರ್ಟಿಫೈಡ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಈ ಥರ ಒಂದು ಕಂಡೀಷನ್ಸ್ಗಳಿರ್ತವೆ, ಇದನ್ನು ಓದ್ಕೊಳ್ಳಿ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ನೋಟ್ ಬಂದಿದೆ ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮ್ಯಾಕ್ಸಿಮಮ್ 10 ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಸರ್ಚ್ಡ್ ಇನ್ ಎ ಡೇ. ಅಂದರೆ ಒಂದು ದಿನಕ್ಕೆ ನೀವು 10 ಡಾಕ್ಯುಮೆಂಟ್ಗಳನ್ನು ನೀವು ಸರ್ಚ್ ಮಾಡ್ಬೋದು ಅಥವಾ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಈ ಒಂದು ಕಾವೇರಿ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಇಲ್ಲಿ ಲಾಗಿನ್ ಆಗಲಿಕ್ಕೂ ಬರಲ್ಲ, ಸರ್ಚ್ ಮಾಡಲಿಕ್ಕೂ ಬರಲ್ಲ, ಡೌನ್ಲೋಡ್ ಮಾಡಲಿಕ್ಕೂ ಬರಲ್ಲ. ಹಾಗಿದ್ರೆ ನಿಮಗೆ ಅಕೌಂಟನ್ನು ಅಂದರೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದರೆ ಅದರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗಂತೇಳಿ. ಅದರದ್ದು ಆ ವಿಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ನೋಡಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗಂತೇಳಿ ತಿಳ್ಕೊಬೋದು. ಇವಾಗ ಇಲ್ಲಿ ನೋಡಿ ಕಾಣ್ತಾ ಇರುವಂಥ ಈ ಎಲ್ಲ ಡ್ರಾಪ್ ಡೌನ್ ಬಾಕ್ಸ್ಗಳನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಒಂದು 5 ಬಾಕ್ಸ್ಗಳನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇದೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಇದೆ, ಮ್ಯಾರೇಜ್ ನೋಟಿಸ್ ಇದೆ. ಸೊ ಇವಾಗ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಮ್ಯಾರೇಜ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದೂ ಮ್ಯಾರೇಜಾ, ಸ್ಪೆಷಲ್ ಮ್ಯಾರೇಜಾ, ಸ್ಪೆಷಲ್ ಅದರ್ ಮ್ಯಾರೇಜಾ. ಇಲ್ಲಿ ಹಿಂದೂ ಮ್ಯಾರೇಜ್ ಇದ್ದರೆ ಹಿಂದೂ ಮ್ಯಾರೇಜ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ನೀವು ಯಾವ ಜಿಲ್ಲೆಯವರು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಕಾಣ್ತಾ ಇರುವಂಥ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಯಾವುದು ಅಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಇಲ್ಲಿ ನಿಮಗೆ ಎಕ್ಸಾಂಪಲಿಗಾಗಿ ನಾನು ಇಲ್ಲಿ ಕೆಲವೊಂದಿಷ್ಟು ನಂಬರ್ಗಳನ್ನು ಟೈಪ್ ಮಾಡಿದ್ದೀನಿ, ಇಲ್ದಿದ್ರೆ ಅದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಎಕ್ಸಾಂಪಲ್ 01449. ಸೊ ಈ ಥರ 5 ನಂಬರ್ ಮಾತ್ರ ಇರುತ್ತೆ. ಈ 5 ನಂಬರನ್ನು ನೀವು ಹಾಕಬೇಕಾಗತ್ತೆ. ಇಲ್ಲಿ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಈ ಇಮೇಜಲ್ಲಿ ಇರುವಂಥ ಈ ಒಂದು 5 ನಂಬರ್ಗಳು ನೀವು ಹಾಕಬೇಕಾಗತ್ತೆ. ಇದು ಬರೀ ಜಸ್ಟ್ ಇನ್ಫಾರ್ಮೇಷನ್ಗೆ ಅಷ್ಟೇ. ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗಿದೆ, ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ಹಾಕಿದ ನಂತರ ನೀವು ಯಾವ ಇಯರಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿದೆಯೋ ಆ ಇಯರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸರ್ಚ್ ಮಾಡಿದ ನಂತರ ಇಲ್ಲಿ ಇವಾಗ ಸದ್ಯದಲ್ಲಿ ಯಾವುದೂ ಬಂದಿಲ್ಲ, ಯಾಕಂದರೆ ಈ ಮ್ಯಾರೇಜ್ ಸರ್ಟಿಫಿಕೇಟು ಕ್ಯಾನ್ಸಲ್ ಆಗಿದೆ. ಸೊ ಇವಾಗ ಪ್ರೆಸೆಂಟ್ ಯಾವುದಾದ್ರೂ ನಿಮ್ಮ ಹತ್ರ ನಂಬರ್ ಇತ್ತಂದರೆ ನೀವು ಯಾವ ಮ್ಯಾರೇಜ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇದ್ರೋ ಅದೇ ನಂಬರನ್ನು ನೀವು ಇಲ್ಲಿ ಹಾಕಿಬಿಟ್ಟು ಸರ್ಚ್ ಮಾಡಿ ಈ ಎಲ್ಲ ಮಾಹಿತಿ ಕರೆಕ್ಟಾಗಿ ನೀವು ತುಂಬಿದರೆ ಮಾತ್ರ ಇಲ್ಲಿ ಸರ್ಚ್ ಕ್ಲಿಕ್ ಮಾಡಿದರೆ ನಿಮಗೆ ಶೋ ಆಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು. ಆನಂತರ ನೀವು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ.
ಆನಂತರ ನೀವು ಒರಿಜಿನಲ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಈ ತರ ಒಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಿರಂತರವಾಗಿ ಇದೇ ತರ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.